ಇವತ್ತು ಆಕಾಶ್ ಚಿತ್ರ 21 ವರ್ಷಗಳ ಬಳಿಕ ಮರು ಬಿಡುಗಡೆ ಆಗ್ತಾ ಇದೆ. ಇವತ್ತು ನೋಡ್ಬೋದು ಎಲ್ಲ ದೊಡ್ಡ ಮನೆ ಅಭಿಮಾನಿಗಳಿಗೆ ಹಬ್ಬ ಇವತ್ತು. ಇದೇ ಚಿತ್ರ ಆಕಾಶ್ ಚಿತ್ರ 29/4/2005 ಮೇನಕ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿತ್ತು. ಆವತ್ತು ಮೇನಕ ಚಿತ್ರಮಂದಿರದಲ್ಲಿ 21 ವರ್ಷಕ್ಕೆ ಮುಂಚೆ ಒಂದು ಥಿಯೇಟ್ರ್ ಜನ ಆಚೆ ಇದ್ರು. ಆವಾಗಲೇ ಅಪ್ಪು ಸರ್ ಕ್ರೇಜ್ ಆ ಥರ ಇತ್ತು. ನಾವು ಅವಾಗ PU ಸ್ಟೂಡೆಂಟು, ನಾವು ಇಲ್ಲಿ ಟಿಕೆಟ್ ಸಿಗದೆ ಚಾಮರಾಜಪೇಟೆ ಉಮಾ ಟಾಕೀಸ್ಗೆ ಹೋಗಿ ಸಿನಿಮಾ ನೋಡಿದ್ವಿ. ಇವತ್ತು ನೀವು ನೋಡ್ಬೋದು ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿ ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ರು. ಮತ್ತೆ ಈಗ ಮ್ಯಾಟ್ನಿ ಸೋಲ್ಡ್ ಔಟ್ ಟಿಕೆಟು ನೋಡ್ಬೋದು ನೀವು. ಹಾಗೆ ನೋಡಿ, ಒಂದು ನೀವು ಯೋಚನೆ ಮಾಡಿ, ಇವತ್ತು 13ನೇ ತಾರೀಕು ಚಿತ್ರ ಬಿಡುಗಡೆ ಆಗಿ 29/4/2005. ಸೊ ನೆಕ್ಸ್ಟ್ ಮಂತ್ಗೆ ಇನ್ನು 46 ದಿವಸ ಬಾಕಿ ಇದೆ. ಸೊ ಅಪ್ಪು ಸರ್ ಟೋಟಲ್ ನಟಿಸಿದಂಥ ಚಿತ್ರಗಳು 46. ಅಪ್ಪು ಸರ್ ಹುಟ್ಟಿದ ದಿನಾಂಕ 17, ನಮ್ಮನ್ನ ಬಿಟ್ಟೋದ ದಿನ 29. ಸೊ ಅಲ್ಲಿಗೆ 46. ಅಪ್ಪು ಸರ್ನ ನಾವು ಯಾರು ಸುಮ್ಮನೆ ದೇವಮಾನವ ಅಂತ ಹೇಳಲ್ಲ, ಅವರು ಭೂಮಿಗೆ ಬಂದ ಭಗವಂತ. ಅಪ್ಪು ಸರ್ ನಾವು ಹೇಗೆ ಮನೆಯಲ್ಲಿ ನಾವು ಡೈಲಿ ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಹಾಕೊಂಡು, ತಂದೆ ತಾಯಿಗೆ ನಮಸ್ಕಾರ ಹಾಕೊಂಡು ಆಚೆ ಕಡೆ ಬರ್ತೀವೋ, ಹಾಗೆ ಅಪ್ಪು ಸರ್ಗೆ ಸಹ ನಾವು ಒಂದು ನಮಸ್ಕಾರ ಮಾಡ್ಕೊಂಡು ನಾವು ಆಚೆ ಬರೋದು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ನಮ್ಮ ಕನ್ನಡ ಚಿತ್ರರಂಗವನ್ನು ಏನು ಹೇಳಿದ್ದಾರೆ ರಾಜ್ಕುಮಾರ್ ಅವರು, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ. ನಾವು ನಮಗೆ ಬುದ್ಧಿ ಬಂದಂಗಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಡಾರ್ಲಿಂಗ್ ಕೃಷ್ಣ ಅವರು, ಇವತ್ತಿನ ನಟರು ಏನಿದ್ದಾರೆ ಡಾರ್ಲಿಂಗ್ ಕೃಷ್ಣ, ಎಲ್ಲ ಕನ್ನಡ ಸಿನಿಮಾ ನಟರ ಚಿತ್ರಗಳನ್ನು ನಾವು ನೋಡ್ತೀವಿ, ಕನ್ನಡ ಚಿತ್ರಗಳನ್ನ ನೋಡ್ತೀವಿ, ಕನ್ನಡವನ್ನು ಉಳಿಸ್ತೀವಿ, ಬೆಳೆಸ್ತೀವಿ. ಥ್ಯಾಂಕ್ ಯು. ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ, ಹಬ್ಬ ನಮ್ಮ ಕನ್ನಡದವ್ರಿಗೆಲ್ಲ ಹಬ್ಬ. ಸೊ ರಮ್ಯಾ ಮ್ಯಾಮ್ ಬಂದಿದ್ರು, ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ಅಪ್ಪುನ ತೆರೆ ಮೇಲೆ ನೋಡಿ ತುಂಬ ಖುಷಿ ಆಯಿತು. ಸೊ ನೀವು ಎಲ್ಲ ಬನ್ನಿ, ಮತ್ತೆ ಅಪ್ಪುನ ತೆರೆ ಮೇಲೆ ನೋಡುವಂಥ ಅವಕಾಶ ಮಿಸ್ ಮಾಡ್ಕೋಬೇಡಿ. ಈ ಸಿನಿಮಾ ಮಾತ್ರ ಅಲ್ಲ, ತುಂಬ ಬ್ಯೂಟಿಫುಲ್ ಸಿನಿಮಾಗಳು ರಿಲೀಸ್ ಆಗ್ತದೆ. ಇದೇ ಥರ ಸಪೋರ್ಟ್ನ ಎಲ್ಲ ಕನ್ನಡ ಸಿನಿಮಾಗಳಿಗೂ ಕೊಡಿ. ಥ್ಯಾಂಕ್ ಯು. ತುಂಬ ಚಿಕ್ಕವಳಾಗಿದೆ, ಸ್ಕೂಲಲ್ಲಿದ್ದೆ. ಲಿಟ್ರಲಿ ಅವರಿಬ್ಬರನ್ನು ಒಂದೊಂದು ಫ್ರೇಮಲ್ಲೂ ಅವ್ರ ಆ್ಯಕ್ಟಿಂಗ್, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ನ ನೋಡಿ ಸ್ಟಕ್ ಆಗಿದ್ವಿ. ಲಿಟ್ರಲಿ ಒಂದು ಫ್ಯಾನ್ ಗರ್ಲ್ ಥರ ಇವತ್ತು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದು. ಅವರ ಒಂದೊಂದು ಎಕ್ಸ್ಪ್ರೆಷನ್ಸ್, ಆ ಸಾಂಗ್ಸ್, ಓ ಮೈ ಗಾಡ್, ಆ ಸಾಂಗ್ಸ್ ಕ್ರೇಜ್ ಅಂತೂ ಹೇಳೋಕ್ಕಾಗಲ್ಲ. ಯು ಶುಡ್ ಕಮ್ ಟು ದಿ ಥಿಯೇಟರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ತುಂಬ ವರ್ಷ ಆಗಿತ್ತು ಥಿಯೇಟರಿಗೆ ಬಂದು, ಮಲ್ಟಿಪ್ಲೆಕ್ಸ್ ಬಂದಮೇಲೆ, ಬಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವಾಗ ನಾವು ಶೂಟ್ ಮಾಡುವಾಗಲೂ ಹೊರಗೆ ಲೊಕೇಶನ್ಸಲ್ಲೆಲ್ಲ ಮಾಡ್ತಿದ್ವಿ. ಅಫ್ಕೋರ್ಸ್ ಅವ್ರಿಗೆ ಫ್ಯಾನ್ ಅಂತೂ ಫಸ್ಟ್ ಫಿಲ್ಮಿಂದನೇ ಇದ್ದಾರೆ. ಆದರೆ ಈಗ ನಾನು ನೋಡ್ತಿರೋ ಫ್ಯಾನ್ಡಮ್ ಇದೆಯಲ್ಲ, ಐ ಮೀನ್ ನನ್ನ ಪುಣ್ಯ, ನಾನು ಯಾವಾಗಲೂ ಹೇಳ್ತೀನಿ ನನ್ನ ಪುಣ್ಯ. ಯಾಕಂದರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಲ್ದೇನು ಎಟ್ ದ ಎಂಡ್ ಆಫ್ ದ ಫಿಲ್ಮ್ ಅವ್ರು ನನ್ನ ಸ್ನೇಹಿತ ಥರ. ಅಪ್ಪವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರ ಫ್ಯಾನ್ಸು ಇದೇ ರೀತಿ ಪ್ಲೀಸ್ ಪ್ರೀತಿ ಕೊಡ್ತಾ ಇರಿ ಅವ್ರಿಗೆ. ಅವ್ರ ಪ್ರತಿಯೊಂದು ಸಿನಿಮಾ ಪ್ರತಿ ವರ್ಷ ರಿಲೀಸ್ ಆಗುತ್ತೆ. ಅಪ್ಪು ಸರ್ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ದೊಡ್ಡ ಖುಷಿ. ಯಾವಾಗಲೂ ಫಸ್ಟ್ ಶೋ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಆ ಟೈಮಲ್ಲಿ ನೋಡೋಕ್ಕಾಗಿರಲಿಲ್ಲ. ಸೊ ಇವಾಗ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ತುಂಬ ಖುಷಿ ಆಗ್ತದೆ ಅವ್ರನ್ನ ನೋಡಿ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಪ್ರತಿಯೊಂದು ಮೂಮೆಂಟ್ ಎಂಜಾಯ್ ಮಾಡ್ತೀವಿ. ಸರ್, ಫಸ್ಟ್ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ಏನು ಮಾಡ್ತಾ ಇದ್ರಿ ನೀವು? ಜ್ಞಾಪಕನೇ ಇಲ್ಲ, ಸ್ಕೂಲಲ್ಲಿದ್ದೆ ಅಂತ ಅನ್ಸುತ್ತೆ. ಈಗ ಹೇಗಿತ್ತು ಸರ್ ಸ್ಕ್ರೀನ್ ನೋಡ್ತಾ ಇದ್ದಾಗ? ಸರ್ ಖುಷಿ ಸರ್. ತುಂಬ ದಿನಗಳಾದ್ಮೇಲೆ ನಾನು ಥಿಯೇಟ್ರಿಗೆ ಬಂದ್ಬಿಟ್ಟು ಅಪ್ಪು 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 ಅಂತ ಕಿರಿಸಿದೆ. ಅನ್ಸಿಂದ ತುಂಬ ಖುಷಿ ಆಯಿತು. ಅಟ್ ದ ಸೇಮ್ ಟೈಮ್ ರಿಯಲಿ ಮಿಸ್ ಹಿಮ್. ಅವ್ರು ಇರಬೇಕಾಗಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಈ ವಾಯ್ಡೇ ಬರ್ತಾ ಇರಲಿಲ್ಲ. ವಿ ರಿಯಲಿ ಮಿಸ್ ಯು ಅಪ್ಪು ಸರ್ ಅಷ್ಟೇ. ಸರ್, ಈಗ ಅಪ್ಪು ಸಿನಿಮಾ ರಿಲೀಸ್ ಆಯಿತು, ಮತ್ತು ಇದು ಆಕಾಶ್ ಸಿನಿಮಾ ನೆಕ್ಸ್ಟ್ ಯಾವ್ದು ರಿಲೀಸ್ ಆಗ್ಬೋದು? ಐ ಹೋಪ್ ಜಾಕಿ ರಿಲೀಸ್ ಆಗಬೇಕು. ನನ್ನ ಫೇವ್ರೇಟ್ ಮೂವಿ ಜಾಕಿ. ಸೊ ಜಾಕಿ ರಿಲೀಸ್ ಆದರೆ ಮತ್ತೆ ಅಗೇನ್ ಫಸ್ಟ್ ಡೇ ಫಸ್ಟ್ ಶೋ. ಪ್ರತಿಯೊಂದು ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಇಷ್ಟ.